ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶಾರದಾ ಆ್ಯಂಡ್ ಸಿಂಧು ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಕ್ಕೆ ಏನೇನು ಬೇಕು ಅದನ್ನೆಲ್ಲ ಮೊದಲು ತೆಗೆದಿಟ್ಕೊಬೇಕಾಗುತ್ತೆ. ಖರ್ಜೂರ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ. ನಾನಿಲ್ಲಿ ಇಷ್ಟು ಮಾತ್ರ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ತಾಯಿದ್ದೀನಿ. ಇನ್ನೂ ಪಿಸ್ತಾ ಬೇಕಾದ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಬೋದು. ಡ್ರೈ ಫ್ರೂಟ್ಸ್ ಜೊತೆಗೆ ಅರ್ಧ ಹೋಳು ಕೊಬ್ಬರಿ, ಒಂದು 5 ಸ್ಪೂನ್ ಎಳ್ಳು, 2 ಸ್ಪೂನ್ ಗಸಗಸೆ, 4 ಸ್ಪೂನ್ ತುಪ್ಪ ಬೇಕಾಗುತ್ತೆ. ಬಾದಾಮಿ ಮತ್ತು ಗೋಡಂಬಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ. ಖರ್ಜೂರದಲ್ಲಿ ಸೀಡ್ಸ್ ಇರೋದ್ರಿಂದ ಸೀಡ್ಸ್ನೆಲ್ಲ ತೆಗೆದಿಟ್ಕೊಬೇಕಾಗುತ್ತೆ. ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ 1-2 ಸ್ಪೂನ್ ತುಪ್ಪ ಹಾಕಿ, ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬಾದಾಮಿ ಹಾಕಿ ಫಸ್ಟು ಫ್ರೈ ಮಾಡ್ಕೊಬೇಕು. ಬಾದಾಮಿ ಸ್ವಲ್ಪ ಫ್ರೈ ಆದ ನಂತರ ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಈ ರೀತಿ ತಿರುಗಿಸ್ತಾ ಬಾದಾಮಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಬಾದಾಮಿ ಸ್ವಲ್ಪ ಫ್ರೈ ಆದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಗೋಡಂಬಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಜಾಸ್ತಿ ಗೋಲ್ಡನ್ ಕಲರ್ ಏನು ಬರಬೇಕಾಗಿಲ್ಲ, ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ನಂತರ ನಾವು ತೆಗೆದಿಟ್ಕೊಂಡಿರೋ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಈ ರೀತಿ ತಿರುಗಿಸ್ತಾ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಬಿಟ್ಟರೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಸೀದೋಗುತ್ತೆ. ಇದು ಫ್ರೈ ಮಾಡೋಕ್ಕೆ ತುಪ್ಪ ಸ್ವಲ್ಪ ಕಡಿಮೆ ಆಯಿತು ಅನ್ನೋದರಿಂದ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಮೊದಲು 2 ಸ್ಪೂನ್ ತುಪ್ಪ ಹಾಕಿದೆ, ಈಗ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಏನು ಜಾಸ್ತಿ ಬೇಕಾಗಿರಲ್ಲ. ದ್ರಾಕ್ಷಿ ಎಲ್ಲ ಜಾಸ್ತಿ ಏನು ಉಬ್ಬು ಬೇಕಾಗಿರಲ್ಲ, ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಎಲ್ಲರೂ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಬೇಕಾದ್ರೆ ಆ್ಯಡ್ಸ್ ಬಂದರೆ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಮಗೆ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಫ್ರೆಂಡ್ಸ್. ನಂತರ ಇದನ್ನು ತೆಗೆದು ನಾವು ತುರಿದಿಟ್ಕೊಂಡಿರೋ ಕೊಬ್ಬರಿ ಜೊತೆ ಹಾಕ್ಕೊಬೇಕಾಗುತ್ತೆ. ನಂತರ ಅದೇ ಬಾಣಲಿ ಇಟ್ಟು 1 ಸ್ಪೂನ್ ತುಪ್ಪ ಹಾಕಿ ನಾವು ಸೀಡ್ಸ್ ಎಲ್ಲ ತೆಗೆದಿಟ್ಕೊಂಡಿರೋಂಥ ಖರ್ಜೂರ ಹಾಕಿ ಬಿಸಿ ಮಾಡ್ಕೊಬೇಕಾಗುತ್ತೆ. ಖರ್ಜೂರನ ಎಲ್ಲಿ ರುಬ್ಬಿ ಆದರೂ ಬೇಕಾದರೂ ಹಾಕ್ಕೊಬೋದು. ಹೀಗೆ ಬಿಸಿ ಮಾಡಿದ್ರೂ ಅದು ಸ್ವಲ್ಪ ಮೆತ್ತಗಾಗುತ್ತೆ. ಈ ರೀತಿ ಬಿಸಿ ಆಗಬೇಕಾದ್ರೆ ಈ ರೀತಿ ಸ್ಪೂನಿನ ಸಹಾಯದಿಂದ ಒತ್ತಿ ಬಿಸಿ ಮಾಡಿದ್ರೆ ಖರ್ಜೂರ ಎಲ್ಲ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗುತ್ತೆ. ಇದು ಏನು ಜಾಸ್ತಿ ಫ್ರೈ ಆಗಬೇಕಲ್ಲ, ಇಷ್ಟಾದರೆ ಸಾಕು. ಅದು ಸ್ವಲ್ಪ ಮೆತ್ತಗಾದರೆ ಸಾಕಾಗುತ್ತೆ. ಈಗ ಆಗಿದೆ ನೋಡಿ ಫ್ರೆಂಡ್ಸ್.
ಈ ರೀತಿ ಆಗಿರೋ ಖರ್ಜೂರನ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಜೊತೆ ಹಾಕಬೇಕು. ನಂತರ ಅದೇ ಬಾಣಲಿಗೆ ನಾವು ತೆಗೆದುಕೊಂಡಿರೋ 5 ಸ್ಪೂನ್ ಬಿಳಿ ಎಳ್ಳು ಹಾಕಿ ಹುರ್ಕೊಬೇಕು. ಎಳ್ಳು ಬಳಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ರುಚಿಯಾಗೂ ಇರುತ್ತೆ ಡ್ರೈ ಫ್ರೂಟ್ಸ್ ಲಡ್ಡು. ಎಳ್ಳು ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿ ನಾವು ತೆಗೆದುಕೊಂಡಿರೋ 2 ಸ್ಪೂನ್ ಗಸಗಸೆ ಹಾಕ್ಕೊಬೇಕಾಗುತ್ತೆ. ಗಸಗಸೆ ಸೀದೋಗೋದ್ರಿಂದ ಬಾಣಲಿ ಬಿಸಿ ಇದ್ದರೆ ಸಾಕಾಗುತ್ತೆ. ನಾವು ಹುರಿದಿಟ್ಕೊಂಡಿರೋ ಗಸಗಸೆ ಎಳ್ಳನ್ನು ಕೂಡ ಈ ಡ್ರೈ ಫ್ರೂಟ್ಸ್ ಜೊತೆ ಹಾಕಿ ಈ ರೀತಿ ಕೈಯಿಂದನ ಡ್ರೈ ಫ್ರೂಟ್ಸ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಖರ್ಜೂರಕ್ಕೆ ಸ್ವಲ್ಪ ಅಂಟು ಬರೋದ್ರಿಂದ ಲಡ್ಡು ಕಟ್ಟೋಕ್ಕೆ ಈಸಿ ಆಗುತ್ತೆ. ಖರ್ಜೂರ ಎಲ್ಲ ಕಡೆ ಮಿಕ್ಸ್ ಆಗೋ ರೀತಿ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಮನೆಯಲ್ಲಿ ಆರೋಗ್ಯಕರವಾದ ಸ್ವೀಟ್ ಮಾಡಿಕೊಂಡು ತಿನ್ಬೋದು. ಇಲ್ಲಿ ಬೆಲ್ಲ ಸಕ್ಕರೆ ಏನೂ ಬಳಸಿಲ್ಲ, ಖರ್ಜೂರದೇ ಸ್ವೀಟ್ ಇರೋದ್ರಿಂದ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಲಡ್ಡು ಕಟ್ಕೊಬೇಕಾಗುತ್ತೆ. ಈ ರೀತಿ ಕೈಯಲ್ಲಿ ನೀಟಾಗಿ ಒತ್ತಿ ಲಡ್ಡು ಕಟ್ಕೊಬೇಕಾಗುತ್ತೆ. ಖರ್ಜೂರ ಇರೋದ್ರಿಂದ ಈಸಿಯಾಗಿ ಅಂಟುತ್ತೆ, ಲಡ್ಡು ಕಟ್ಕೊಬೋದು. ಇದೇ ರೀತಿ ಎಲ್ಲ ಲಡ್ಡುನೂ ಮಾಡ್ಕೋಬೇಕಾಗುತ್ತೆ. ಗಸಗಸೆ ಬಿಳಿ ಎಳ್ಳು ಬಳಸಿರೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ ಲಡ್ಡು, ಆರೋಗ್ಯಕ್ಕೂ ಒಳ್ಳೆಯದು. ಈ ರೀತಿ ಲಡ್ಡು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.